ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅದನ್ನು ನೋಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಈಗ ಆತ ಬಂದು ನಿಂತಿರೋ ಅಂಥದ್ದು, ಅಂದರೆ ಆತ ಹೇಳಿದಂಥ ಪಾಯಿಂಟ್ನಲ್ಲೇ ಈ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಆ ಒಂದು ಪ್ರದೇಶಕ್ಕೆ ಆತ ಕೂಡ ಅಲ್ಲಿಗೆ ಹೋಗ್ತಾ ಇದ್ದಾನೆ, ಅದನ್ನು ನೋಡ್ತಾ ಇರುವಂಥದ್ದು. 2 ಅರ್ತ್ ಮೂವರ್ಗಳನ್ನು ಬಳಸಿ ಈ ಕಾರ್ಯಾಚರಣೆ ನಡೀತಾ ಇದೆ. ಸೊ ಆ ಡಿಗ್ ಏನು ಮಾಡಿದರು ಅದರ ತುದಿಯಲ್ಲೇ ಹೋಗಿ ಆತ ನಿಂತು ನೋಡ್ತಾ ಇರೋದನ್ನು ನಾವು ದೃಶ್ಯಾವಳಿಗಳಲ್ಲೂ ಕೂಡ ನೋಡ್ಬೋದಾಗಿದೆ. ಆ ಒಂದು ಪ್ರದೇಶದಲ್ಲಿ ಏನು ಪಕ್ಕದಲ್ಲೇ ಲೈಟ್ ಕಂಬ ಕೂಡ ಇರೋದರಿಂದ, ವಿದ್ಯುತ್ ಕಂಬಗಳಿರೋದರಿಂದ ಅದರ ಪಕ್ಕದಲ್ಲೇ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಸೊ ಅಲ್ಲಿ 2 ಅರ್ತ್ ಮೂವರ್ಗಳಿಂದ ಆಗ್ತಾ ಇರೋದರಿಂದ ಈ ಎಲ್ ಶೇಪ್ನಲ್ಲಿ ತೆಗಿಲಿಕ್ಕೆ ಈಸಿ ಆಗ್ತಾ ಇದೆ. ಒಂದು ಭಾಗ ಆ ಕಡೆ ಅರ್ತ್ ಮೂವರ್ ತೆಗಿತಾ ಇದ್ದಾರೆ, ಇನ್ನೊಂದು ಭಾಗದಲ್ಲಿ ಈ ಕಡೆ ಮಿನಿ ಅರ್ತ್ ಮೂವರ್ ತೆಗಿತಾ ಇರುವಂಥದ್ದು. ಈ ಒಂದು ಪ್ರದೇಶ ಈಗ ಎಲ್ಲರ ಕುತೂಹಲ ಕೇಂದ್ರ. ಯಾಕೆಂತ ಹೇಳಿದರೆ ನಿನ್ನೆಯಿಂದ ಕೂಡ ಪಾಯಿಂಟ್ ನಂಬರ್ 13 ಮೇಲೆ ಎಲ್ರಿಗೂ ಸಾಕಷ್ಟು ಕುತೂಹಲ ಇತ್ತು. ಇಲ್ಲೇನಾದರೂ ಸಿಗ್ಬೋದು, ಈ ಒಂದು ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಈ ಪಾಯಿಂಟ್ ನಂಬರ್ 13, ಇಂಥದ್ದೆಲ್ಲ ಕೂಡ ಇತ್ತು. ಆದರೆ ನಿನ್ನೆ ಏನು ಸಿಗದ ಕಾರಣ ಇವತ್ತು ಆ ಕುತೂಹಲ ಮುಂದುವರೆದಿರೋ ಅಂಥದ್ದು. ಈ ಒಂದು ಪಾಯಿಂಟ್ ನಂಬರ್ 13 3 ಪಟ್ಟು ಹೆಚ್ಚಿನ ವ್ಯಾಪ್ತಿಯಾಗಿ ವಿಸ್ತರಿಸಲಾಗಿತ್ತು. ಅದರಲ್ಲಿ 1ನೇ ಭಾಗ ಈಗ ಆಗ್ತಾ ಇರುವಂಥದ್ದು. ಅಂದರೆ ಈಗೇನು ತೆಗಿತಾ ಇದ್ದಾರೆ ಅದೇ ರೀತಿ ಇನ್ನೂ 2 ಕಡೆ ತೆಗೆಯುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ನಿನ್ನೆ ಒಂದು ಭಾಗದಲ್ಲಿ ತೆಗೆದಿದ್ದರು, ಇವತ್ತು ಒಂದು ಕಡೆ ತೆಗಿತಾ ಇದ್ದಾರೆ, ಮತ್ತು ಅದರ ಮುಂದಿನ ಹಂತದಲ್ಲಿ ಮುಂದೆ ಕೂಡ ತೆಗೆಯುವಂಥ ಸಾಧ್ಯತೆಗಳಿದೆ. ಈಗ ಆ ಮಾಸ್ಕ್ ಮ್ಯಾನ್ ಕೂಡ ಅಲ್ಲೇ ಇರುವಂಥದ್ದು. ಸೊ ಆತ ಒಂದು ಎ ಸಿಗೆ ಒಂದು ಹೇಳ್ತಾ ಇದ್ದಾನೆ, ಏನೋ ಒಂದು ವಿಚಾರ ಹೇಳ್ತಾ ಇರೋದು ಅಲ್ಲಿ ಗಮನಿಸ್ಬೋದಾಗಿದೆ. ಎ ಸಿ ಹತ್ರ ಮಾತಾಡ್ತಾ ಇದ್ದಾನೆ ಮಾಸ್ಕ್ ಮ್ಯಾನ್. ಅದು ಜಾಗಕ್ಕೆ ಸಂಬಂಧಪಟ್ಟಂತೇನೆ, ಅಂದರೆ ಅಲ್ಲಿನ ಸ್ಥಳದ ವಿಚಾರವಾಗಿ ಕೂರತೆ ಆತ ಮಾತಾಡ್ತಾ ಇರೋದು ಅಂತ ಅನ್ನಿಸ್ತಾ ಇದೆ. ಸೊ ಪಕ್ಕದಲ್ಲಿ ಏನು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಮತ್ತು ಇನ್ನಿತರ ಅಧಿಕಾರಿಗಳು ಶಿಷ್ಟಾಚಾರದ ಅಡಿಯಲ್ಲಿ ಬರುವಂಥ ಎಲ್ಲರೂ ಕೂಡ ಇರುವಂಥದ್ದು. ಅವರಿಗೆ ಕೆಲವೊಂದು ವಿಚಾರ ಹೇಳ್ತಾ ಇರುವಂಥದ್ದು. ಮತ್ತು ಮಾಸ್ಕ್ ಮ್ಯಾನ್ ಈ ಎ ಸಿ ಮತ್ತು ಬೇರೆ ಬೇರೆ ಅಧಿಕಾರಿಗಳಿಗೆಲ್ಲ ತುಂಬ ದಿನಗಳಿಂದ ಈಗ ತುಂಬ ಪರಿಚಯ ಆಗಿರೋ ಅಂಥದ್ದು. ಸೊ ಅದರಿಂದಾಗಿ ಆತ ಯಾವ್ಯಾವ ಸಂದರ್ಭದಲ್ಲಿ ಏನು ಹೇಳಬೇಕು ಇದನ್ನೆಲ್ಲವನ್ನು ಕೂಡ ಆತ ಯಾವುದೇ ರೀತಿ ಮುಲಾಜಿಲ್ಲದೆ ಅವರಿಗೆ ಹೇಳೋಂಥದ್ದು, ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಸೊ ಆತ ತುಂಬ ಕಾನ್ಫಿಡೆಂಟಾಗಿರುವಂಥದ್ದು. ಅಂದರೆ ಪಾಯಿಂಟ್ ನಂಬರ್ 1ರಿಂದ ಇಲ್ಲಿವರೆಗೂ ಕೂಡ ಒಂದು ಪಾಯಿಂಟಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಸಿಕ್ಕಿಲ್ಲ. ಸೊ ಆತನ ಆತ್ಮವಿಶ್ವಾಸ ಅಂತೂ ಕುಗ್ಗಿಲ್ಲ. ಆತ ಹೇಳಿದ್ದು ಏನು, ನಾನು ಈ ಥರ 100 ಹೆಣಗಳನ್ನು ಹೂತಾಕಿದ್ದೀನಿ, ಅದನ್ನು ತೋರಿಸ್ತೀನಿ ಅಂತ ಬಂದು ತಪ್ಪೊಪ್ಪಿಗೆಯನ್ನು ಮಾಡ್ಕೊಂಡಿದ್ದ. ಸೊ ಅದನ್ನು ತೋರಿಸ್ಲಿಕ್ಕೆ ಇನ್ನೂ ಕೂಡ ಅಷ್ಟೇ ಕಾನ್ಫಿಡೆಂಟಾಗಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ಅವರ ವಕೀಲರ ತಂಡ